ಈ ಆತ್ಮ ಮತ್ತು ದೇಹ ಇದರ ಸಂಬಂಧ ಮತ್ತು ಆತ್ಮ ದೇಹ ಯಾವ ರೀತಿ ಕೆಲಸ ಮಾಡುತ್ತೆ ಮತ್ತು ಆತ್ಮಕ್ಕೂ ದೇಹಕ್ಕೂ ಏನು ವ್ಯತ್ಯಾಸ ಹೇಳಿತ? ಆತ್ಮ ಏನಂದ್ರೆ ಒಂದು ಆವೆ ಇದ್ದಂಗೆ, ಅದು ಕೈಗೆ ಸಿಕ್ಕಲ್ಲ. ಆತ್ಮ ದೇಹದಲ್ಲಿ ಎಲ್ಲಿದ್ದೋ ಏನು ಕತೆ ಗೊತ್ತಾಗೋದಿಲ್ಲ, ಎಲ್ಲ ಅಲ್ಲದ ಇಲ್ಲದ ಅಂತಾರ. ಎಲ್ಲಿದ್ದೋ ಆತ್ಮದಲ್ಲಿ ಯಾವ ಭಾಗದಲ್ಲಾರ ಇರ್ತದೆ. ಅದು ಅದೇನೋ ಎತ್ತಗಾರ ಕದ್ದೊಂಟೈತದೆ. ಆಗ ಮುಂದೆ ಯಾತಕ್ಕೂ ಬೇಡ. ಅದಕ್ಕೆ ಆತ್ಮಕ್ಕೂ ದೇಹಕ್ಕೂ ಒಂದು ಅರ್ಕ ತರ್ಕ ಬರ್ತದೆ. ಏನಂತೆ? ಆತ್ಮ ದೇಹ ಹೇಳುತ್ತಾ, ಕನುಬಿನೊಳಗೆ ಹನು ದಿನ ಬಿದ್ದು ಎನ್ನ ಮನ ಕೊಂದ ಮಾತನೆಳದೆ ಹೋದೆ ಹಂಸ, ನಿಜ ಹಂಸ. ಆಗ ಆತ್ಮ ಹೇಳ್ತಾ, ಗಾಳಿ ಪಂಜರದೊಳು ಜಾಲಿಯ ಮರದಂತೆ, ಗಾಳಿ ಪಂಜರದೊಳು ಜಾಲಿಯ ಮರದಂತೆ ತೋರುವದೊಂಬತ್ತು ಬಾಗಿಲೋಳು, ತೋರುವದೊಂಬತ್ತು ಬಾಗಿಲೋಳು. ಗಾಳಿಯು ಬೀಸಿ ಹಣ್ಣೆಲೆಯು ಉದುರುವಾಗ, ಗಾಳಿಯು ಬೀಸಿ ಹಣ್ಣೆಲೆಯು ಉದುರುವಾಗ ತನ್ನ ಬಳ್ಳಿಗೆ ಏಳಿ ಹೋಗುವುದೇ ಒಂದ ಮಾತ. ಆತ್ಮ ದೇಹ ಕೇಳೋದು, ದೇಹಕ್ಕೆ ತನ್ನ ಬಳ್ಳಿಗೆ ಏಳಿ ಹೋಗುವುದೇ ಒಂದ ಮಾತು. ಅರ್ಥಗಳು ಹೇಳ್ಬಿಡಿ ಈಗ. ಅರ್ಥಗಳು ಅದೇ ಹೇಳ್ತಾರೆ. ಆತ್ಮ ಹೇಳ್ತೀವಿ ಈಗ ಇದನ್ನ, ದೇಹಕ್ಕೆ ಆತ್ಮ ಹೇಳ್ತಾ. ಆಗ ಪುನಃ ಆತ್ಮ ಏನು ಕೇಳುತ್ತಾ, ಅಡ್ಡ ಗುಡ್ಡದ ಬಳ್ಳಿ ನಡುವೆ ಸಂಪಿನ ಬಳ್ಳಿ, ಅಡ್ಡ ಗುಡ್ಡದ ಬಳ್ಳಿ ನಡುವೆ ಸಂಪಿನ ಬಳ್ಳಿ, ಜೇನು ಕಟ್ಟಿತು ತನ್ನ ಸುಖಕ್ಕಾಗಿ. ಆ ರೀತಿ ನಿನ್ನ ನಾನು ಕುಡ್ಕಡಿದ್ದೆ. ಏನ ದೇಹ ಆತ್ಮ ಕೇಳ್ತಿರೋದು, ಆತ್ಮನ ಕೇಳ್ತಾ ಇದ್ದ, ಆತ್ಮನ ಕೇಳ್ತಾ ಕುಡ್ಕಡಿದ್ದಿ ನಿನ್ನ. ಈಗ ಏನು ಮಾಡದ ನೀನು ಅಂತ ಅದು ಕೇಳ್ತು. ಅದಕ್ಕೆ ಪುನಃ ಅದು ಹೇಳ್ತಾ ಆತ್ಮ, ತುಪ್ಪವ ಸಬಿದುಂಡು ಹುಳ ಹಾರಿ ಹೋಗುವಾಗ, ತುಪ್ಪವ ಸವಿದುಂಡು ಹುಳ ಹಾರಿ ಹೋಗುವಾಗ ತನ್ನ ಇಪ್ಪೆಗೆ ಹೇಳಿ ಹೋಗುವುದೇ ಒಂದ ಮಾತ. ಅದ್ಭುತ ಅದ್ಭುತ ಆತ್ಮ ಹೇಳಿ, ಸೂಪರ್, ಅದ್ಭುತವಾದ ಮಾತು. ಆಮೇಲೆ ಪುನಃ ಇನ್ನೊಂದು ಏನು ಬರ್ತಂದ್ರ, ಪುನಃ ಈ ದೇಹ ಕೇಳ್ತಾ, ಏರಿಯು ನೀರನ್ನು ತಡೆದುಕೊಂಡಿರುವಂತೆ ನಾನು ನಿನ್ನನ್ನು ತಡೆದಿಹನಲ್ಲ ಹಂಗಂತ ಈಗ ಕೇಳ್ತಾ ದೇಹ. ಆತ್ಮ ಹೇಳ್ತಾ, ಜೋರಾನೆ ಮಳೆ ಬಂದು ಕೆರೆ ಕಿತ್ತಿ ಹೋಗುವಾಗ, ಜೋರಾನೆ ಮಳೆ ಬಂದು ಕೆರೆ ಕಿತ್ತಿ ಹೋಗುವಾಗ ತನ್ನ ತೂಬಿಗೆ ಹೇಳಿ ಹೋಗುವುದೇ ಹೊಂದ ಮಾತ, ನಿಜ ಹಂಸ ಅಂತ ಆತ್ಮ ಹೇಳ್ತಾ. ಏನು ಕೇಳ್ತಾ ಈಗ ದೇಹ, ಆಗ ಭೋಗಗಳೆರಡು ಮಾಯದ ಗಿಳಿ ಬಂದು, ಆಗ ಭೋಗಗಳೆರಡು ಮಾಯದ ಗಿಳಿ ಬಂದು ಕಾಯ್ದು ಕೊಂಬೆಯ ಮೇಲೆ ಕುಳತಿಕೊಂಡು, ಕಾಯ್ದು ಕೊಂಬೆಯ ಮೇಲೆ ಕುಳತಿಕೊಂಡು. ನೀವು ಹೇಳ್ತಾ, ಜೀವವ ತೆಗೆದು ವೈಕುಂಠಕ್ಕೆ ಹೋಗುವಾಗ ಬರಿಯ ಗೂಡಿನ ಮುಂದೆ ಹಳುವರು ಏಸಾ ಏಸಾ. ತುಂಬಾ ತುಂಬಾ ಅದ್ಭುತವಾದ ತತ್ವ ಪದಗಳನ್ನು ಆಡಿದ್ದೀರಿ ರಂಗಸಮಣ. ಏನಾದ ಗೊತ್ತಾ, ನಾನು ನಿನ್ನನ್ನು ಬಿಟ್ಟು ಕಡೆಗೆದ್ದು ಹೋದರೆ, ನಾನು ನಿನ್ನನ್ನು ಬಿಟ್ಟು ಕಡೆಗೆದ್ದು ಹೋದರೆ ಕಾಲಿಡಿದಾಚೆಗೆ ಎಳೆಯಂಬರು, ನಿನ್ನ ಕಾಲಿಡಿದಾಚೆಗೆ ಎಳೆಯಂಬರು. ನಿನ್ನ ಮುಟ್ಟಿದ ಜನರೆಲ್ಲ ನೀರಲ್ಲಿ ಮಿಂದಾರೋ,
ನಿನ್ನ ಮುಟ್ಟಿದ ಜನರೆಲ್ಲ ನೀರಲ್ಲಿ ಮಿಂದರು. ಇಂಥ ಕೆಟ್ಟ ಶರೀರವೇ ನಾನ್ಯಾರೋ ನೀನ್ಯಾರೋ ಈಸ ಏ ಮನುಜ. ತುಂಬ ಧನ್ಯವಾದಗಳು ರಂಗಸಮಣ. ತತ್ವ ಪದಗಳನ್ನು ಆತ್ಮ ಮತ್ತು ದೇಹಕ್ಕಿರುವಂತಹ ಸಂಬಂಧ ಮತ್ತು ಆತ್ಮ ಹೇಗೆ ಹೋಗುತ್ತೆ, ದೇಹ ಏನೇನು ಕೇಳುತ್ತೆ, ಆತ್ಮ ಏನೇನು ಕೇಳುತ್ತೆ ಅಂತಕ್ಕಂಥದ್ದನ್ನ ತುಂಬ ಅದ್ಭುತವಾಗಿ ಮಾತಾಡಿದರೆ. ಹಾಗಾಗಿ ತಮಗೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದು.